ಓಕೆ ಸೊ ಈಗ ಏನಾಗುತ್ತೆ ಅಂದ್ರೆ ಒಬ್ರು ಆಕ್ಟ್ರೆಸ್ ಮದ್ವೆ ಆದ್ಮೇಲೆ ಮತ್ತೆ ಪರದೆ ಮೇಲೆ ಕಾಣಿಸ್ಕೊಳ್ಳೋದಿಲ್ಲ. ಸೊ ಯಾರೇ ಆಗಿರ್ಲಿ ಅಥವಾ ನಾವು ಇವತ್ತಿನ ದಿನದಲ್ಲೂ ನೋಡ್ತೀವಿ ಅಂತ ಹೇಳಿದ್ರೆ ರಚಿತಾ ರಾಮ್ ಅವರು ಸಿಂಗಲ್ ಆಗಿದ್ರೆ, ಬಟ್ ಅವರು ಮದ್ವೆ ಆದ ನಂತರ ಕೆಲವು ಸರಿ ಮೂವೀಸ್ ಗಳನ್ನ ಮಾಡೋದಿಲ್ಲ. ಅದೇ ರೀತಿಯಾಗಿ ಹಲವಾರು ಆಕ್ಟರ್ಸ್ ಗಳನ್ನ ನೋಡಿರ್ತೀವಿ. ಮದ್ವೆ ಆದ್ಮೇಲೆ ಬಾಲಿವುಡ್ ನಲ್ಲಿ ತುಂಬಾ ಜನ ಮತ್ತೆ ಆಕ್ಟ್ ಮಾಡ್ತಾರೆ, ಬಟ್ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಕೆಲವರು ಆಕ್ಟ್ ಮಾಡ್ತಾ ಇಲ್ಲ. ನಾವು ರಾಧಿಕಾ ಮ್ಯಾಮ್ ತುಂಬಾನೇ ಇಷ್ಟಪಡ್ತೀವಿ ಸ್ಕ್ರೀನ್ ಮೇಲೆ ನೋಡೋದಕ್ಕೆ, ಮತ್ತೆ ಬಹಳಷ್ಟು ಜನನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಬಹಳ ಇಷ್ಟಪಡ್ತೀವಿ. ಬಟ್ ಆದ್ರೆ ಯಾಕೆ ಮೂವಿ ಮಾಡಲ್ಲ? ಅವ್ರ ಯಜಮಾನ್ರ ಕೇಳಿ. ನನ್ ಕೇಳಿದ್ರೆ ಆ ಪ್ರಶ್ನೆಗೆ ನಾನು ಉತ್ತರ ಕೊಡ. ನನಗಿಷ್ಟ, ನನ್ನ ಸೊಸೆ ನಾನು ಮದ್ವೆ ಆಗೋಗ್ಲೂ ಹೇಳಿದ್ದೀನಿ, ನೋಡಪ್ಪ ನೀನ್ ಮದ್ವೆ ಆಗ್ತಿರೋದು ಆಕ್ಟ್ರನ, ರಿಸ್ಟ್ರಿಕ್ಷನ್ ಇರಬಾರ್ದು. ಅವ್ರಿಗೆ ಆಕ್ಟ್ ಮಾಡ್ತೀನಿ ಅಂದ್ರೆ ಹೋಗ್ ಅಮ್ಮ ನೀನೇನಮ್ಮ ನನಂಗೆ ಮಾಡ್ತೀನಿ ಅಂತ ಹೇಳಿದಾನೆ. ಇದು ಯಾಕೆ ಅಂತ ನೀವು ಮಕ್ಕಳು ಎಲ್ಲ ಆಗಿದೆ, ಅವನ್ನೇ ಕೇಳಿ. ಯಶಂಗೆ ಹೇಳ್ತೀನಿ ನೋಡೋ ಮಗ ಏನ್ ಕೇಳ್ತಾವ್ರು ಹೇಳ. ಖಂಡಿತವಾಗ್ಲೂ ಒಂದು ಸ್ವೀಟ್ ರಿಕ್ವೆಸ್ಟ್ ನಮ್ ಕಡೆಯಿಂದ, ರಾಧಿಕಾ ಮ್ಯಾಮ್ ಕೂಡ ಫಿಲ್ಮ್ ಗಳನ್ನ ಮಾಡಿದ್ರೆ ಆನ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ಬಹಳಷ್ಟು ಜನ ಅಭಿಮಾನಿಗಳು ಕಾಯ್ತಾ ಇದಾರೆ. ಸೊ ಖಂಡಿತವಾಗ್ಲೂ ನಾವು ಕೂಡ ಒಬ್ರು ಅದ್ರಲ್ಲಿ ಖಂಡಿತವಾಗ್ಲೂ ನೋಡ್ತೀವಿ. ಒಂದು ಪಬ್ಲಿಕ್ ಕ್ಯಾರೆಕ್ಟರ್ ಆದ್ರೂ ಸರಿ, ಒಂದು ಒಳ್ಳೆ ಫ್ಯಾಮಿಲಿ ಕತೆ ಆದ್ರೂ ಸರಿ, ನಾವು ನೋಡೋದಕ್ಕೆ ರೆಡಿ ಇದೀವಿ. ಅವ್ರ ಯಜಮಾನ್ರು ಅವರು ಇಬ್ರು ಬುದ್ಧಿಯಾಗವ್ರೆ, ಕಥೆಯಲ್ಲಿ ಆಗ್ಲಿ ಎಲ್ಲದ್ರಲ್ಲೂ ಬುದ್ಧಿಯಾಗವ್ರೆ. ಅವ್ರದ್ದು ಏನೋ ಒಂದು ಥಾಟ್ ಇರುತ್ತೆ, ಮಾಡ್ತಾರೆ, ಮಾಡದೇ ಇರಲ್ಲ. ಅದನ್ನ ಹೇಳೋಣ, ಆದಷ್ಟು ಬೇಗ ಹೇಳ್ತೀನಿ ನಮ್ಮ ಮಗನಿಗೆ. ಏನೋ ಮಗ ನಿಮ್ಮ ಮಿಸಸ್ ಸ್ಕ್ರೀನ್ ಮೇಲೆ ಕಾಯ್ತವ್ರ ಜನ, ನಾನು ತುಂಬಾ ಜನ ಕೇಳ್ತೀನಿ. Yes, thank you so much. And ಪೃಥ್ವಿ ಅಂಬರ್ ಅವರಿಗೆ ಫೇವರೇಟ್ ಆನ್ ಸ್ಕ್ರೀನ್ ಕಪಲ್ ಅಂತ ಹೇಳಿದ್ರೆ ಯಾರು ತುಂಬಾ ಇಷ್ಟ ಆಗ್ತಾರೆ? ಅಥವಾ ಒಂದು 5 ಆನ್ ಸ್ಕ್ರೀನ್ ಕಪಲ್ ನೀವು ಹೇಳ್ತೀರಾ ಅಂತ ಹೇಳೋದಾದ್ರೆ? ಎಲ್ಲರೂ ಹೇಳ್ಬೇಕಾಗುತ್ತೆ ಈಗ. ಅಲ್ಲ ಹಂಗಂತಲ್ಲ, ನಮ್ಗೆ ಎಲ್ರು ಇಷ್ಟ. ಆನ್ ಸ್ಕ್ರೀನ್ ಫೇವರೇಟ್ ಕಪಲ್ ಅಂತ ಎಲ್ರು ಇಷ್ಟ ರೀ. ಎಷ್ಟ್ ಜನ ಇರ್ತಾರಲ್ಲ, ಲಿಸ್ಟ್ ಕೊಡೋಣ. ನಾನ್ ಆಕ್ಟ್ ಮಾಡಿರೋದು ನಮ್ಮ ಇಂಡಸ್ಟ್ರಿನಲ್ಲಿ ಆಬ್ವಿಯಸ್ಲಿ ಯಶ್ ಸರ್ ಮತ್ತೆ ರಾಧಿಕಾ ಮ್ಯಾಮ್. ಓಕೆ. ಆಮೇಲೆ ಯಶ್ ಸರ್ ಮತ್ತೆ ರಮ್ಯಾ ಮ್ಯಾಮ್ದು ನನಗೂ ಆ ಫಿಲ್ಮ್ ಹೌದು. ಅಂಡ್ ಅದು ಕರಬಂದ ಹುಡುಗಿ ಕರಬಂದ, ಗೂಗ್ಲಿ ಕರಬಂದ. ಅದ್ ಮೊನ್ನೆನು ನಾನು ಪವನ್ ಸರ್ ಫೋನ್ ಮಾಡಿ ಕಾಸ್ಟ್ಯೂಮ್ ಎಲ್ಲ ಯಾರು ಮಾಡಿದ್ದು ಅಂತ ಕೇಳಿದ್ದೆ. ಕಾಸ್ಟ್ಯೂಮ್ ಎಲ್ಲ ಸರ್ದು ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ. ಒಂದ್ ಹುಡುಗಿ ಇದ್ದಾಳೆ ಪವಿತ್ರ ಅಂತ, ನಮ್ದು ಅದ್ರಲ್ಲಿ ನನಗೂ ಗೊತ್ತು. ನಮ್ಮ ಮನೆಯಿಂದಾನು ಸ್ವಲ್ಪ ಮಾಡ್ಕೊತಿದ್ದೆ, ಇಷ್ಟೇ ಮಾಡ್ಕೊತಿದ್ದೆ. ಅವ್ನು ಮಾಡಿಸ್ಕೊತಾನೆ ಅಂದ್ರೆ ಅವಾಗ ನಮ್ ಬ್ಯಾನರ್ ಅಲ್ಲ, ಜಯಣ್ಣನು ಸ್ವಲ್ಪ ನಮಗೆ ಕ್ಲೋಸ್ ಅಲ್ವಾ, ಹಿಂಗೇ ಬೇಕು ಬಟ್ಟೆ ಅಂತೆಲ್ಲ ಮಾಡಿಸ್ಕೊಟ್ಟ. ಸುದೀಪ್ ಸರ್, ರಮ್ಯಾ ಮ್ಯಾಮ್ ನನ್ ಬಹಳ ಇಷ್ಟ ಆಗಿತ್ತು. ತುಂಬಾ ಜನ ಇದ್ದಾರೆ, ಹೇಳ್ಬೋದು, ಪರವಾಗಿಲ್ಲ. ಅವ್ರಿಗೆ ಇವಾಗ ನೆನಪು ಬರ್ತಾ ಇಲ್ಲ. ಹಳೇದ್ ನೋಡಿದ್ರೆ ವಿಷ್ಣುವರ್ಧನ್ ಸರ್ ಮತ್ತೆ ಸುಹಾಸಿನಿ ಮ್ಯಾಮ್, ನನಗೆ ಆ ಫಿಲ್ಮ್ ತುಂಬಾ ಇಷ್ಟ. ವಿಷ್ಣುವರ್ಧನ್ ಭಾರತಿ, ಅವ್ರ ಪೇರ್ ಮುಂದೆ ನಮ್ ಕಾಲದಲ್ಲಿ ಅಷ್ಟು ರೂಪ ಭಾರತಿ ಮೇಡಮ್, ವಿಷ್ಣುವರ್ಧನ್ ಜೋಡಿ ಅವ್ರಿಬ್ಬರದು ಎಲ್ಲ. ಆ ಕಾಲದಲ್ಲಿ ಯಾರೇ ಅಂಬರೀಷ್ ಅಣ್ಣ, ಸುಮಲತಾ ಚೆನ್ನಾಗಿದ್ರು, ಎಲ್ಲರೂ ಚೆನ್ನಾಗಿದ್ದಾರೆ. ಆ ಕಾಲದ ಕೇಳ್ತಿದ್ದೀರಾ, ನನ್ಗೆ ಈಗಿನ ಕೇಳ್ತಿದ್ದೀರಾ? ವಿಷ್ಣುವರ್ಧನ್ ಇವರು ಎಷ್ಟು ಜನ ಚೆನ್ನಾಗಿಲ್ಲ, ಅವರಿಬ್ರು ಜೋಡಿ. ಭಾರತಿ ಮೇಡಮ್ ತರ ರೂಪ ನನಗೆ ತುಂಬಾ ಇಷ್ಟ, ಭಾರತಿ ಮೇಡಮ್ ವಿಷ್ಣುವರ್ಧನ್ ಜೋಡಿ. ಹಂಗೆ ಇವ್ರಿಗೆ ಈಗ ಎಷ್ಟು ಜೋಡಿ ಬೇಕು ಹೇಳಿ, ಹೇಳ್ತಾರೆ ಬೇಡ ಬೇಡ ಅಂತ. ನಿಮ್ಮ ಜೋಡಿಯಲ್ಲಿ ನಿಮ್ಮ ಫೇವರೇಟ್ ಕೋ-ಸ್ಟಾರ್ ಅಂತ ಹೇಳಿದ್ರೆ ಈಗ ಇವರು ಇದಾರಲ್ಲ, ಈಗಲ್ಲ ಫಸ್ಟ್ ಈಗ ಇಲ್ಲಿ ಹೊಡಿಯೋದು ತಪ್ಪಿಸ್ಕೋಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಆ ಸಾಂಗ್ ತುಂಬಾ ಜನ ಇಷ್ಟಪಟ್ಟು, ಪೇರ್ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಓಕೆ, ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಈ ಆನ್ ಸ್ಕ್ರೀನ್ ಕಪಲ್ ಗಳನ್ನ ಜನ ತುಂಬಾ ನೋಡೋಕೆ ಇಷ್ಟಪಡ್ತಾರೆ. ಸೊ ಮುಂದೊಂದ್ ದಿನ ಕೊತ್ತಲವಾಡಿಯ ಸಿನಿಮಾದಲ್ಲಿ ನಿಮ್ಮಿಬ್ಬರ ಜೋಡಿ ತುಂಬಾನೇ ಹಿಟ್ ಆದ ತಕ್ಷಣನೇ ಮತ್ತೆ ನಿಮ್ಗೆ ವರ್ಕ್ ಮಾಡುವಂತ ಚಾನ್ಸ್ ಮತ್ತೆ ಸಿಗ್ಬೋದು. ಹಾಗಾಗಿ ಅವ್ರು ಹೇಳ್ಬಿಟ್ಟಿದ್ದಾರೆ ಮತ್ತೆ ಸಿಕ್ಕರೆ ನಿಮ್ ಜೊತೆ ಮಾಡಲ್ಲ ಅಂತ. ಅಸಿಸ್ಟೆಂಟ್ ಆಗಿ ಮಾಡ್ತಾರೆ. ನಾನು ಹೇಳ್ತೀನಿ ಬಿಡಮ್ಮ, ರೆಕಮೆಂಡ್ ಮಾಡ್ತೀನಿ. ಸುಮ್ಮಿರಮ್ಮ, ನಾನು ನಮ್ ಡೈರೆಕ್ಟರ್ ಇದೀವಿ, ಹೇಳ್ಬಿಟ್ಟು ಮಾಡಿಸ್ತೀವಿ, ನೀವು ಸುಮ್ಮಿರಮ್ಮ. ಬೇರೆ ಎಲ್ಲಿ ಮಾಡಿದ್ರು ಹೇಳ್ತೀವಿ, ಪೃಥ್ವಿಗೆ ನಮ್ಮ ಹುಡುಗಿನ ಹಾಕಳಪ್ಪ ಒಂಚೂರು.